ಈ ಸಾರಿ ವಿಶೇಷ ಏನಪ್ಪಾ ಅಂತಂದ್ರೆ ಈ ಚಿತ್ರಸಂತೆಯನ್ನ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಬಾಹ್ಯಾಕಾಶ ವಿಜ್ಞಾನಿಗಳಿಗೆ. ಅದು ಒಂದು ವಿಶೇಷವಾದಂಥ ಅದು ಒಂದು ವಿಶೇಷವಾಗಿ ಅವರಿಗೆ ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ತೋರಿಸತಕ್ಕಂಥ ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಅದಕ್ಕಾಗಿ ಚಿತ್ರಕಲಾ ಪರಿಷತ್ತಿನ ಎಲ್ಲ ಅಧ್ಯಕ್ಷರಿಗೆ ಮತ್ತು ಇತರ ಎಲ್ಲ ಸ್ನೇಹಿತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು 22 ರಾಜ್ಯಗಳ ಕಲಾವಿದರು ಸುಮಾರು 1600 ಜನ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮತ್ತೆ BL ಶಂಕರ್ ಅವರು ಮಾತನಾಡುವಾಗ ಹೇಳೋದು ಇದನ್ನ ಗ್ರ್ಯಾಂಟಿನಿಯರಿಗೆ ಟ್ವೀಟ್ ಮಾಡಬೇಕು. ಆಮೇಲೆ ಇನ್ನೊಂದು ಮ್ಯೂಸಿಯಂ ಮಾಡಬೇಕು, ಎಲ್ಲ ಜಿಲ್ಲೆಗಳು ಕೂಡ ಆರ್ಟ್ ಗ್ಯಾಲರಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕರ್ನಾಟಕ ಸರ್ಕಾರ ಇದಕ್ಕೆ ನಾವು ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೇವೆ. ನಾವು ತೆರೆದ ಮನಸ್ಸಿನಿಂದ ಇದ್ದೇವೆ. ಚಿತ್ರಸಂತೆಗೆ ಅನುದಾನ ಹೆಚ್ಚು ಮಾಡಬೇಕು. ನಾನು 10 ಲಕ್ಷ ಬಂದಿದ್ದೆ, ಈ ಪ್ರಭಾಕರ ಹೇಳ್ತಾ ಇದ್ದ, BL ಶಂಕರ್ ಕೂಡ ಹೇಳ್ತಾ ಇದ್ದ, ಇಲ್ಲ ನೀವು ಹೋದ ಸಾರಿ 1 ಕೋಟಿ ಕೊಟ್ಟಿದ್ದೀವಿ, ಈ ಸಾರಿ ಬರೀ 10 ಲಕ್ಷ ಕೊಟ್ಟಿದ್ದೀವಿ ಅಂತ. ನಾನು ಈ ವರ್ಷ 50 ಲಕ್ಷ ರೂಪಾಯಿಗಳನ್ನ ಕೊಡ್ತೇನೆ. ಅದು ಸೇರಿಸಿ ಒಟ್ಟಾರೆ 50 ಲಕ್ಷ ಕೊಡ್ತೀವಿ. ಮುಂದಿನ ವರ್ಷ ಜಾಸ್ತಿ ಕೊಡ್ತೀವಿ. ಸೊ ಈ ಚಿತ್ರಸಂತೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಚಿತ್ರಕಲಾ ಪರಿಷತ್ನವರು. ಈ ವರ್ಷನೂ ಕೂಡ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತೇನೆ. ಸಮಯದ ಅಭಾವದಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಈ ಚಿತ್ರಕಲಾ ಪರಿಷತ್ತು ಹೇಳಿದ್ದೀನಲ್ಲ, ತೆರೆದ ಮನಸ್ಸಿನಲ್ಲಿ ಇದ್ದೀನಿ ಅಂತ. ನಿಮಗೆ ನಾಗರಾಜಮೂರ್ತಿ ನಾ ಹೇಳಿದ್ದು ನೀವು ಕೇಳಿಸ್ಕೊಳ್ಳಿಲ್ಲ ಅಂತ ಕಾಣುತ್ತೆ. ಸರ್ಕಾರ ತೆರೆದ ಮನಸ್ಸಿನಲ್ಲಿದೆ. ನಾವೆಲ್ಲ ರೀತಿಯ ಸಹಕಾರವನ್ನ ಸಹಾಯವನ್ನ ಕರ್ನಾಟಕ ಸರ್ಕಾರ ಮಾಡುತ್ತದೆ. ಚಿತ್ರಕಲೆಯ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಾನು ಇದನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅತ್ಯಂತ ಸಂತೋಷದಿಂದ ಈ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ದೇನೆ.